ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಪೊಯಮ್ ಸೊ ಯು ವಾಂಟ್ ಟು ಬಿ ಎ ರೈಟರ್ ಬೈ ಚಾರ್ಲ್ಸ್ ಬುಕೋವಾಸ್ಕಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಪೊಯೆಟ್ ಚಾರ್ಲ್ಸ್ ಬುಕೋವಾಸ್ಕಿಯವರು ಈ ಪದ್ಯದ ಮೂಲಕ ಸೊ ಯು ವಾಂಟ್ ಟು ಬಿ ಎ ರೈಟರ್ ಅಂದರೆ ನೀವು ಒಬ್ಬ ಬರಹಗಾರರಾಗಬೇಕಾ ಪ್ರಶ್ನೆಯನ್ನು ಕೇಳ್ತಾ ಇಲ್ಲಿ ಬರಹಗಾರನಾಗುವುದೆಂದರೆ ಅದರ ನಿಜವಾದ ಅರ್ಥವನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಬರಹಗಾರನಾಗುವುದು ಅಂದರೆ ಏನು ಅಂದರೆ ಎಲ್ಲ ಸಂತೋಷ, ನೋವು, ಕಪಟತನ ಮತ್ತು ಇವೆಲ್ಲದರ ನಡುವೆ ಯಶಸ್ವಿಯಾಗಲು ಬೇಕಾದಂತಹ ಪ್ರೇರಣೆಗಳು, ಹೋರಾಟಗಳು ಮತ್ತು ಸಮರ್ಪಣೆಯ ಒಂದು ಪ್ರಾಮಾಣಿಕ ಮತ್ತು ಅನ್ವೇಷಣೆಯ ಕುರಿತು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಒಬ್ಬ ಕೇವಲ ಬರಹಗಾರನಾಗೋದು ಅಂದರೆ ಕೇವಲ ಅದು ಒಂದು ಉದ್ಯೋಗವಲ್ಲ, ಆದರೆ ಬರಹಗಾರನಾಗಬೇಕಾದ್ರೆ ಅಲ್ಲಿ ತನ್ನದೇ ಆಗಿರ್ತಕ್ಕಂತಹ ಕೆಲವು ಒಂದು ಗುಣಗಳನ್ನು ಹೊಂದಿರಬೇಕು ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಬನ್ನಿ, ಚಾರ್ಲ್ಸ್ ಬುಕೋವಾಸ್ಕಿಯವರು ಸೊ ಯು ವಾಂಟ್ ಟು ಬಿ ಎ ರೈಟರ್, ನೀವು ಬರಹಗಾರರಾಗಬೇಕಾದ್ರೆ ಹೇಗಿರಬೇಕು ಅನ್ನೋದನ್ನು ಈ ಸಾಲುಗಳ ಮೂಲಕ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, ಇಫ್ ಇಟ್ ಡಸಂಟ್ ಕಮ್ ಬರ್ಸ್ಟಿಂಗ್ ಔಟ್ ಆಫ್ ಯು ಇನ್ ಸ್ಪೈಟ್ ಆಫ್ ಎವ್ರಿಥಿಂಗ್ ಡೋಂಟ್ ಡೂ ಇಟ್. ಈ ಒಂದು ಸಾಲುಗಳನ್ನು ನೋಡಿ, ಇಲ್ಲಿ ಅದು ನಿಮ್ಮೊಳಗಿಂದ ಹೊರಬರಲು ಅದು ಒಂದು ಬರ್ಸ್ಟಿಂಗ್, ಒಂದು ಸ್ಫೋಟದಂತೆ ಬರದೇ ಇದ್ದರೆ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್, ಎಲ್ಲದರ ಹೊರತಾಗಿಯೂ ಡೋಂಟ್ ಡೂ ಇಟ್. ಅಂದರೆ ಇಲ್ಲಿ ಬರಹವೆಂಬುದು ಒಂದು ಸಹಜವಾದ ಪ್ರೇರಣೆಯಾಗಿ ನಿಮ್ಮೊಳಗೆ ತುಂಬಿ ತುಳುಕಿರಬೇಕು, ತಾನಾಗಿಯೇ ಅದು ಹೊರಮುಮ್ಮಿ ಬರಬೇಕು, ಯಾವುದೇ ಒತ್ತಡವಿರಬಾರದು, ಅದು ನಿಮ್ಮ ಆತ್ಮದಿಂದ ಚಿಮ್ಮಿ ಹೊರಗಡೆ ಬರಬೇಕು. ಇಲ್ಲಿ ಬಾಹ್ಯದ ಪರಿಸ್ಥಿತಿಗಳು, ಅಡೆತಡೆಗಳು ಅಥವಾ ಜೀವನದ ಇತರೆ ಸಮಸ್ಯೆಗಳಿದ್ದರೂ ಸಹ ಬರಹದ ಆಸೆ ನಿಮ್ಮಲ್ಲಿ ಅಚಲವಾಗಿರಬೇಕು. ಆ ರೀತಿ ಏನಾದರೂ ಇದ್ದರೆ ಸರಿ, ಅಥವಾ ಅದು ಆ ರೀತಿಯಾಗಿ ಇಲ್ಲದೇ ಇದ್ದರೆ ಡೋಂಟ್ ಡೂ ಇಟ್, ಅದನ್ನು ಮಾಡಬೇಡಿ. ಒಂದು ವೇಳೆ ಅದು ಅಂತಹ ಅಚಲವಾದ ಪ್ರೇರಣೆಯಿಂದ ಬರದೇ ಇದ್ದರೆ, ಕೇವಲ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಒಂದು ಕೆಲಸಕ್ಕಾಗಿ ಬೇರೆ ಒಂದು ದೃಷ್ಟಿಯಿಂದ ನೀವು ಆ ಬರಹವನ್ನು ಮಾಡಬೇಡಿ, ಆ ಬರಹಗಾರಿಕೆಯ ಹಾದಿಯಲ್ಲಿ ಹೆಜ್ಜೆ ಹಾಕಬೇಡಿ ಅಂತ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ. ನಂತರದ ಸಾಲುಗಳಲ್ಲಿ ಹೇಳ್ತಾರೆ, ಅನ್ಲೆಸ್ ಇಟ್ ಕಮ್ಸ್ ಅನ್ಆಸ್ಕ್ಡ್ ಔಟ್ ಆಫ್ ಯುವರ್ ಹಾರ್ಟ್ ಆ್ಯಂಡ್ ಯುವರ್ ಮೈಂಡ್ ಆ್ಯಂಡ್ ಯುವರ್ ಮೌತ್ ಆ್ಯಂಡ್ ಯುವರ್ ಗಟ್ ಡೋಂಟ್ ಡೂ ಇಟ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅನ್ಲೆಸ್ ನಿಮ್ಮಿಂದ ಕೇಳದೆ ಹೊರಬರೆದಿದ್ರೆ, ಅಂದರೆ ಬರೆಯಬೇಕು ಎಂಬ ಯೋಚನೆ ನಿಮಗೆ ತಿಳಿಯದಂತೆಯೇ ತಾನಾಗಿಯೇ ಅದು ಒಳ ಮನಸ್ಸಿನಿಂದ ಮೂಡಿಬರಬೇಕು. ಅದು ನಿಮ್ಮ ಹೃದಯ ಮತ್ತು ನಿಮ್ಮ ಮನಸ್ಸು, ನಿಮ್ಮ ಬಾಯಿ, ನಿಮ್ಮ ಮಾತುಗಳಿಂದ, ಅಂದರೆ ನಿಮ್ಮ ಭಾವನೆಗಳು, ಆಲೋಚನೆಗಳು ಮತ್ತು ಅಭಿವ್ಯಕ್ತಿಗಳು ಬರಹದ ರೂಪದಲ್ಲಿ ಸುಲಲಿತವಾಗಿ ಅರಿಯಬೇಕು. ಅದು ಕೇವಲ ಬುದ್ಧಿಯಿಂದ ಬರುವಂಥದ್ದಲ್ಲ, ಅದು ಹೃದಯದಿಂದ ಬರಬೇಕು. ಬರಹವು ಕೇವಲ ಬೌದ್ಧಿಕ ಪ್ರಕ್ರಿಯೆ ಅಷ್ಟೇ ಅಲ್ಲ, ಅದು ನಿಮ್ಮ ಅಂತರಾಳದ ಅತ್ಯಂತ ಆಳವಾದ ಅನುಭವ ಮತ್ತು ಪ್ರವೃತ್ತಿಯಿಂದ ಹೊರಬರಬೇಕು. ಆ ರೀತಿ ಬರದೇ ಇದ್ದರೆ ಡೋಂಟ್ ಡೂ ಇಟ್. ಅದು ಆ ಆಳವಾದ ಅಂತರಂಗದ ಪ್ರೇರಣೆಯಿಂದ ಬರದೇ ಹೋದರೆ ನೀವು ಬರಹಗಳನ್ನು ಬರೆಯಬೇಡಿ, ನೀವು ಬರಹಗಾರನಾಗಲು ಪ್ರಯತ್ನಿಸಲೇಬೇಡಿ ಅಂತ ಹೇಳ್ತಾರೆ. ನಂತರ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಇಫ್ ಯು ಹ್ಯಾವ್ ಟು ಸಿಟ್ ಫಾರ್ ಅವರ್ಸ್ staring at your computer screen or hunched over your typewriter searching for words, don't do it. ನೋಡಿ, ಇಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ, ನೀವು ಗಂಟೆಗಟ್ಟಲೆ ಕುಳಿತುಕೊಳ್ತಕ್ಕಂಥದ್ದು, ಬರೆಯೋದಕ್ಕೆ ನೀವು ಗಂಟೆಗಟ್ಟಲೆ ಕುಳಿತುಕೊಂಡು ಅದರಲ್ಲೂ ಸಹ ನಿಮ್ಮ ಕಂಪ್ಯೂಟರ್ ಪರದೆಯನ್ನು ಸ್ಟೇರಿಂಗ್ ನೋಡ್ತಾ ಕುಳಿತುಕೊಳ್ತಕ್ಕಂಥದ್ದು. ಹಂಚಡ್ ಓವರ್ ಯುವರ್ ಮೀನ್ಸ್ ನಿಮ್ಮ ಒಂದು ಟೈಪ್ ರೈಟರ್ ಮುಂದುಗಡೆ ನೀವು ಬಾಗಿ ನಿಮ್ಮ ಟೈಪ್ ರೈಟರ್ನಲ್ಲಿ ಪದಗಳಿಗಾಗಿ ಹುಡುಕ್ತಾ ಇದ್ದರೆ ಡೋಂಟ್ ಡೂ ಇಟ್, ಆ ರೀತಿ ನೀವು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬರಹವು ನೈಸರ್ಗಿಕವಾಗಿ ಹೊರಮುಮ್ಮಬೇಕೇ ಹೊರತು ಅದಕ್ಕಾಗಿ ಗಂಟಲೇ ಕೂತ್ಕೊಂಡು ಹೋರಾಡಬಾರ್ದು. ಪದಗಳಿಗಾಗಿ ಆ ಒಂದು ಕಂಪ್ಯೂಟರ್ ಸ್ಕ್ರೀನನ್ನು ನೋಡ್ತಾ ಹೊರ ಪ್ರೇರಣೆ ಇಲ್ಲದೆ ಅಲ್ಲಿ ಪದಗಳನ್ನು ಹುಡುಕುವಂತಹ ಕೆಲಸ ಮಾಡಬಾರ್ದು. ಕಷ್ಟಪಟ್ಟು ಪದಗಳನ್ನು ಹುಡುಕಲು ಪ್ರಯತ್ನಿಸುವುದು ಬರಹದ ಹಾದಿ ಸಹಜವಾಗಿ ಬರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಪದಗಳು ಸಹಜವಾಗಿ ಅರಿಯಬೇಕು, ಅವುಗಳಿಗಾಗಿ ಕಷ್ಟಪಟ್ಟು ಹುಡುಕಿ ಬಂದಲ್ಲಿ ಅದು ನೈಜವಾದ ಬರಹಗಾರನ ಲಕ್ಷಣವಲ್ಲ. ಆ ರೀತಿಯ ಕಷ್ಟಪಟ್ಟು ಬರೆಯುವ ಒಂದು ಸ್ಥಿತಿ ಇದ್ದರೆ ಆ ರೀತಿಯ ಕೆಲಸವನ್ನು ಮಾಡಬೇಡಿ, ಡೋಂಟ್ ಡೂ ಇಟ್, ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಆರ್ ಡೂಯಿಂಗ್ ಇಟ್ ಫಾರ್ ಮನಿ ಆರ್ ಫೇಮ್ ಡೋಂಟ್ ಡೂ ಇಟ್. ನೀವೇನಾದರೂ
ಹಣಕ್ಕಾಗಿ ಅಥವಾ ಒಂದು ಹಣ ಗಳಿಸುವಂಥದ್ದು ಅಥವಾ ಒಂದು ಫೇಮಸ್ ಆಗೋದಕ್ಕಾಗಿ ಅಥವಾ ಒಂದು ಹೆಸರನ್ನು ಪಡೆಯೋದಕ್ಕೆ, ಕೀರ್ತಿಗಾಗಿ ಏನಾದರೂ ನೀವು ಬರವಣಿಗೆ ಮಾಡ್ತಾ ಇದ್ದರೆ ಡೋಂಟ್ ಡೂ ಇಟ್. ಅದನ್ನು ಮಾಡಬೇಡಿ. ಬರಹಗಾರಿಕೆಯ ಮೂಲ ಉದ್ದೇಶ ಒಂದು ಹಣ ಗಳಿಕೆ ಆಗಿರಬಾರ್ದು, ಅಥವಾ ಆಗ ಒಂದು ಫೇಮ್ ಆಗಬೇಕು ಅಂತ ನೀವು ಬರೆದ್ರೆ ಅದು ನೈಜ ಬರಹಕ್ಕೆ ಅಡ್ಡಿ ಆಗುತ್ತೆ. ಹಣ, ಕೀರ್ತಿ ಇವುಗಳ ಬರಹದ ಹಿಂದಿನ ಪ್ರಮುಖ ಪ್ರೇರಣೆ ಆಗಬಾರ್ದು. ಆ ರೀತಿ ಇದ್ದರೆ ಡೋಂಟ್ ಡೂ ಇಟ್, ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಇಫ್ ಯು ಆರ್ ಡೂಯಿಂಗ್ ಇಟ್ ಬಿಕಾಸ್ ಯು ವಾಂಟ್ ವುಮೆನ್ ಇನ್ ಯುವರ್ ಬೆಡ್, ಡೋಂಟ್ ಡೂ ಇಟ್. ಇಲ್ಲಿ ಇನ್ನು ಸ್ವಲ್ಪ ಮುಂದೆ ಹೋಗಿ ಹೇಳ್ತಾರೆ, ನೀವು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಏನಾದರೂ ಒಬ್ಬ ಮಹಿಳೆಯನ್ನು ನಿಮ್ಮ ಹಾಸಿಗೆಯಲ್ಲಿ ಪಡೆಯೋಕ್ಕೋಸ್ಕರ ಆಗಿದ್ದರೆ ಅದನ್ನು ಮಾಡಬೇಡಿ. ನೋಡಿ, ಇಲ್ಲಿ ಬರಹಗಾರಿಕೆ ಇತರರನ್ನು ಆಕರ್ಷಿಸುವ ಸಾಧನವಾಗಬಾರ್ದು. ಹಾಗೆ ಬರಹಗಾರಿಕೆ ವೈಯಕ್ತಿಕ ಲಾಭ ಅಥವಾ ಭೌತಿಕ ಸುಖಕ್ಕಾಗಿ ಒಂದು ಸಾಧನವಾಗಬಾರ್ದು ಅಂತ ಇದರ ಒಳ ಅರ್ಥ ಆಗುತ್ತೆ. ಆ ರೀತಿ ನೀವು ಮಾಡ್ತಾ ಇದ್ದರೆ ಅದನ್ನು ಮಾಡಬೇಡಿ. ಡೋಂಟ್ ಡೂ ಇಟ್. ಬಾಹ್ಯ ಒಂದು ಪ್ರೇರಣೆಗಳಿಗಾಗಿ ನೀವು ಬರಹಗಾರನಾಗಲು ಪ್ರಯತ್ನಿಸಬೇಡಿ ಅಂತ ಹೇಳ್ತಾರೆ. ನಂತರ ಇಫ್ ಯು ಹ್ಯಾವ್ ಟು ಸಿಟ್ ದೇರ್ ಆ್ಯಂಡ್ ರೀರೈಟ್ ಇಟ್ ಅಗೇನ್ ಆ್ಯಂಡ್ ಅಗೇನ್, ಡೋಂಟ್ ಡೂ ಇಟ್. ಅಂದರೆ ನೀವು ಅಲ್ಲಿ ಕುಳಿತು ಬರೆದಿದ್ದನ್ನು ಪದೇ ಪದೇ ಬರೆದು ತಿದ್ದುವಂತಹ ಕೆಲಸ ಮಾಡ್ತಾ ಇದ್ದರೆ, ಮತ್ತೆ ಪುನಃ ಬರಿಬೇಕಾಗಿದ್ದರೆ, ಆ ಬರಹವು ಸಹಜವಾಗಿ ಆ ಒಂದು ಬರದೆ ನೀವು ತಿದ್ದುತ್ತಾ ಹೋಗ್ತಾ ಇರಬೇಕಾಗಿದ್ದರೆ ಅದನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬರಹವು ಒಂದು ಸಹಜವಾಗಿ ಬರಬೇಕು, ಅಲ್ಲಿ ತಿದ್ದುವಿಕೆ ತುಂಬ ಕನಿಷ್ಠವಾಗಿರಬೇಕು. ನೀವು ಪದೇ ತಿದ್ದುತ್ತಾ ಇದ್ದೀರಿ ಅಂದರೆ ಅದು ಆಳವಾದ ಪ್ರೇರಣೆಯಿಂದ ಬಂದಿರತಕ್ಕಂಥ ಬರಹವಲ್ಲ. ಸೊ ಆ ರೀತಿಯ ಬರಹಗಳನ್ನು ಬರೀಬೇಡಿ. ಡೋಂಟ್ ಡೂ ಇಟ್ ಅಂತ ಹೇಳ್ತಾರೆ. ಇಫ್ ಇಟ್ಸ್ ಹಾರ್ಡ್ ವರ್ಕ್ ಜಸ್ಟ್ ಥಿಂಕಿಂಗ್ ಅಬೌಟ್ ಡೂಯಿಂಗ್ ಇಟ್, ಡೋಂಟ್ ಡೂ ಇಟ್. ನೀವು ಆ ಬರವಣಿಗೆ ಕೆಲಸವನ್ನು ಮಾಡ್ತಾ ಇದ್ದೀರಾ, ಆದರೆ ಅದು ಯೋಚನೆ ಮಾಡಿ ಬರೆಯೋದೇ ಒಂದು ದೊಡ್ಡ ಕಷ್ಟದ ಕೆಲಸವಾಗಿದ್ದರೆ ಅದನ್ನು ಮಾಡಬೇಡಿ. ಬರಹ ಅಂತಕ್ಕಂಥದ್ದು ಆಯಾಸಕರವಾದ ಕೆಲಸವಾಗಿರಬಾರ್ದು. ಅದು ಸಹಜವಾಗಿ ಒಂದು ಲವಲೇಖೆಯಿಂದ ಬರ್ತಕ್ಕಂಥ ಹರಿಯುವ ಒಂದು ಕೆಲಸವಾಗಿರಬೇಕು. ನೀವು ಕಷ್ಟಪಟ್ಟು ಆ ಕೆಲಸ ಮಾಡ್ತಾ ಇದ್ದರೆ ಡೋಂಟ್ ಡೂ ಇಟ್, ಮಾಡಬೇಡಿ. ಬರೆಯುವ ಪ್ರಕ್ರಿಯೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನಿಮಗೆ ಭಾರ ಅನ್ನಿಸ್ತಾ ಇದ್ದರೆ ಡೋಂಟ್ ಡೂ ಇಟ್, ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ನಂತರ ಸಾರಲ್ಲಿ ಇಫ್ ಯು ಆರ್ ಟ್ರೈಯಿಂಗ್ ಟು ರೈಟ್ ಲೈಕ್ ಸಂಬಡಿ ಎಲ್ಸ್, ಫರ್ಗೆಟ್ ಅಬೌಟ್ ಇಟ್. ಅಂದರೆ ನೀವೇನಾದರೂ ಬೇರೆಯವರ ಥರ ಬರೆಯಲು ನೀವು ಪ್ರಯತ್ನ ಮಾಡ್ತಾ ಇದ್ದರೆ, ಬೇರೆಯವರ ಶೈಲಿಯನ್ನು ಅನುಕರಿಸಲು ಪ್ರಯತ್ನಿಸ್ತಾ ಇರ್ತಕ್ಕಂಥದ್ದು ಒಬ್ಬ ನೈಜ ಬರಹಗಾರನ ಲಕ್ಷಣವಲ್ಲ. ಬೇರೆಯವರ ಥರ ನಾನು ಮಾಡಬೇಕು ಅಂತ ನೀವು ಬರವಣಿಗೆ ಮಾಡ್ತಾ ಹೋದರೆ ಅದು ಒಂದು ಬೇರೆ ರೀತಿ ಆಗಿರುತ್ತೆ. ಲೈಕ್ ಸಂಬಡೀಸ್ ಎಲ್ಸ್ ಅಂದರೆ ಬೇರೆಯವರ ಒಂದು ಸ್ಟೈಲನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ಅದು ತಪ್ಪಾಗಿರುತ್ತೆ. ಸೊ ಫರ್ಗಟ್ ಅಬೌಟ್ ಇಟ್. ಆ ರೀತಿ ಅನುಕರಣೆ ಮಾಡಿ ಬರೆಯೋದನ್ನು ಮರೆತು ಬಿಡಿ. ಆ ರೀತಿ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಇಫ್ ಯು ಹ್ಯಾವ್ ಟು ರೈಟ್ ಫಾರ್ ಇಟ್ ಟು ರೋರ್ ಔಟ್ ಆಫ್ ಯು, ದೆನ್ ವೇಟ್ ಪೇಷೆಂಟ್ಲಿ. ಇಫ್ ಇಟ್ ನೆವರ್ ಡಸ್ ರೋರ್ ಔಟ್ ಆಫ್ ಯು, ಡೂ ಸಮಥಿಂಗ್ ಎಲ್ಸ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನೀವೇನಾದರೂ ಬರೆಯೋದಕ್ಕೆ ಕುತ್ಕೊಂಡ್ರೆ ಆ ಬರವಣಿಗೆ, ಆ ಒಂದು ಸಾಲು ಅಂತಕ್ಕಂಥದ್ದು ನಿಮ್ಮೊಳಗಿಂದ ಗರ್ಜಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬರಹಕ್ಕಾಗಿ ಕಾಯುವುದು ಒಂದು ಸಹಜವಾದ ಪ್ರಕ್ರಿಯೆ. ಅದು ಸರಿಯಾದ ಸಮಯಕ್ಕೆ ತಾನಾಗೇ ಬರುತ್ತೆ. ಅದು ನಿಮ್ಮೊಳಗಿಂದ ಅದು ಗರ್ಜಿಸಿ ನಿಮ್ಮೊಳಗಿಂದ ಬರಬೇಕಾಗತ್ತೆ. ದೆನ್ ವೆಯ್ಟ್ ಪೇಷೆಂಟ್ಲಿ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಒಂದು ಪೇಷನ್ಸ್ ಅಂತಕ್ಕಂಥದ್ದು ಬರಹಗಾರನ ಗುಣ ಆಗಿರುತ್ತೆ. ಇಫ್ ಇಟ್ ನೆವರ್ ಡಸ್ ರೋರ್ ಔಟ್ ಆಫ್ ಯು, ಆದರೆ ಅದು ನಿಮ್ಮೊಳಗಿಂದ ಗರ್ಜಿಸಿ ಬರದೇ ಹೋದರೆ, ಆ ಬರಹದ ಒಂದು ಸಹಜ ಪ್ರೇರಣೆ ನಿಮ್ಮೊಳಗಡೆ ಅದು ಮೂಡದೆ ಹೋದರೆ, ಡೂ ಸಮಥಿಂಗ್ ಎಲ್ಸ್. ನೀವು ಬೇರೆನೇನಾದರೂ ಮಾಡಿ, ಬರಹಗಾರಿಕೆ ನಿಮಗೆ ಸರಿ ಹೊಂದಲ್ಲ ಅಂತ. ಆ ಬರಹಗಾರಿಕೆ ನಿಮ್ಗೆ ಬರಲ್ಲ, ಅದನ್ನು ಬಿಟ್ಟು ಬೇರೆ ಏನಾದರೂ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಫ್ ಯು ಫಸ್ಟ್ ಹ್ಯಾವ್ ಟು ರೀಡ್ ಇಟ್ ಟು ಯುವರ್ ವೈಫ್ ಆರ್ ಯುವರ್ ಗರ್ಲ್ ಫ್ರೆಂಡ್ ಆರ್ ಯುವರ್ ಬಾಯ್ ಫ್ರೆಂಡ್ ಆರ್ ಯುವರ್ ಪೇರೆಂಟ್ಸ್ ಆರ್ ಟು ಎನಿಬಡಿ ಅಟ್ ಆಲ್, ಯು ಆರ್ ನಾಟ್ ರೆಡಿ. ನೋಡಿ, ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ, ನೀವು ಮೊದಲು ಬರೆದಿರ್ತಕ್ಕಂಥದ್ದನ್ನು ನೀವು ಇತರರ ಅಭಿಪ್ರಾಯಕ್ಕಾಗಿ ಬರೀಬೇಕಾಗುತ್ತೆ. ಅದು ನಿಮ್ಮ ಒಂದು ಆತ್ಮವಿಶ್ವಾಸದ ಕೊರತೆಯನ್ನು ತೋರಿಸುತ್ತೆ. ಇಫ್ ಯು ಫಸ್ಟ್ ಹ್ಯಾವ್ ಟು ರೀಡ್ ಇಟ್ ಟು ಯುವರ್ ವೈಫ್ ಆರ್ ಯುವರ್ ಗರ್ಲ್ ಫ್ರೆಂಡ್ ಆರ್ ಬಾಯ್ ಫ್ರೆಂಡ್, ನಿಮ್ಮ ಗೆಳತಿಗೆ, ನಿಮ್ಮ ಗೆಳೆಯನಿಗೆ ಅದನ್ನು ಹೇಳಬೇಕು. ಬರಹವು ಸ್ವತಂತ್ರವಾಗಿರಬೇಕು, ಅದು ಇತರರ ಅನುಮೋದನೆಗಾಗಿ ಅಲ್ಲ. ಆರ್ ಯುವರ್ ಪೇರೆಂಟ್ಸ್ ಆರ್ ಟು ಎನಿಬಡಿ ಅಟ್ ಆಲ್, ಯು ಆರ್ ನಾಟ್ ರೆಡಿ. ಅಥವಾ ನಿಮ್ಮ ಹೆತ್ತವರಿಗೆ ಯಾರಿಗಾದರೂ ನೀನು ಅದನ್ನು ಓದಿಸಿ ಹೇಳಬೇಕಾಗಿದ್ರೆ ನಿಮ್ಮ ಬರಹದ ಬಗ್ಗೆ
ಅವ್ರಿಗೆ ತಿಳಿಸ್ತಾ ಹೋಗ್ತಾ ಇದ್ದರೆ, ಅವ್ರ ಬಗ್ಗೆ ಒಂದು ಅವ್ರ ಕಡೆಯಿಂದ ಅಭಿಪ್ರಾಯವನ್ನು ಪಡೆದು ನೀನು ಅದನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದರೆ ನಿಮ್ಮಲ್ಲಿ ಒಂದು ಸಂಪೂರ್ಣ ವಿಶ್ವಾಸವೇ ಇಲ್ಲ ಅಂತ ಅರ್ಥ. ಯು ಆರ್ ನಾಟ್ ರೆಡಿ. ಆದ್ದರಿಂದ ನೀನು ನೈಜ ಬರಹಗಾರನನ್ನು ಆಗಲು ಅಲ್ಲಿ ನೀನು ಸಿದ್ಧನಿರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಡೋಂಟ್ ಬಿ ಲೈಕ್ ಸೋ ಮೆನಿ ರೈಟರ್ಸ್, ಡೋಂಟ್ ಬಿ ಲೈಕ್ ಸೋ ಮೆನಿ ಥೌಸಂಡ್ಸ್ ಆಫ್ ಪೀಪಲ್ who call themselves writers. Don't be dull and boring and pretentious. Don't be consumed with self love. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ನೀವು ಯಾವ ರೀತಿ ಇರಬಾರ್ದು ಅಂದರೆ, ಬಹಳಷ್ಟು ನಕಲಿ ಬರಹಗಾರರಿದ್ದಾರೆ, ಅವರಂತೆ ನೀವು ಇರೋಕ್ಕೆ ಹೋಗಬೇಡಿ. ಡೋಂಟ್ ಬಿ ಲೈಕ್ ಸೋ ಮೆನಿ ರೈಟರ್ಸ್ ಅಂದರೆ ಅಲ್ಲಿ ನಕಲಿ ಬರಹಗಾರರಿದ್ದಾರೆ, ಅವ್ರ ಥರ ಇರಬೇಡಿ. ಡೋಂಟ್ ಬಿ ಲೈಕ್ ಮೆನಿ ಥೌಸಂಡ್ಸ್, ಸಾವಿರಾರು ಗಟ್ಟಲೆ ಅಲ್ಲಿ ಬರಹಗಾರರಂತ ಕರೆಸ್ಕೊಳ್ತಕ್ಕಂಥ ಅಸಂಖ್ಯಾತ ಜನರಿದ್ದಾರೆ, ಅವರಲ್ಲಿ ನೀವು ಒಬ್ಬರಾಗಬೇಡಿ. ಪೀಪಲ್ ಹೂ ಕಾಲ್ ದೆಮ್ ರೈಟರ್ಸ್, ಅವರನ್ನು ಅವರೇ ಬರಹಗಾರರು ಅಂದ್ಕೋತಾ ಇದ್ದಾರೆ, ನೀವು ಆ ರೀತಿ ಆಗಬೇಡಿ. ಡೋಂಟ್ ಬಿ ಡಲ್ ಆ್ಯಂಡ್ ಬೋರಿಂಗ್, ನೀವು ಯಾವುದೇ ರೀತಿ ಒಂದು ರೀತಿ ನಿಮ್ಮ ಬರಹ ಜೀವಂತವಾಗಿರಬೇಕು, ಅದು ಓದುಗರನ್ನು ಆಕರ್ಷಿಸಬೇಕು, ಅದು ನಿಮ್ಮ ಡಲ್ ಆಗಿರಬಾರ್ದು, ಬೋರಿಂಗ್ ಆಗಿರಬಾರ್ದು. ಪ್ರಿಟೆನ್ಷಿಯಸ್ ಟು ಬಿ ಕನ್ಸ್ಯೂಮ್ಡ್ ವಿತ್ ಸೆಲ್ಫ್ ಲವ್. ಪ್ರಿಟೆನ್ಷಿಯಸ್ ಡೋಂಟ್ ಬಿ ಕನ್ಸ್ಯೂಮ್ಡ್ ವಿತ್ ಸೆಲ್ಫ್ ಲವ್ ಅಂದರೆ ನಿಮ್ಮನ್ನು ನೀವು ಹೊಗಳ್ಕೊಂಡು ಡಂಬಾಚಾರರಾಗಬೇಡಿ. ಅಹಂಕಾರ ಅಥವಾ ಕೃತಕ ಶೈಲಿಗಳಿಂದ ದೂರವಿಡಿ. ನಿಮ್ಮ ಬರಹವು ಪ್ರಾಮಾಣಿಕವಾಗಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ನಂತರದ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ದ ಲೈಬ್ರರಿಯಸ್ ಆಫ್ ದ ವರ್ಲ್ಡ್ ಹ್ಯಾವ್ ಯಾನ್ಡ್ ದೆಮ್ಸೆಲ್ವ್ಸ್ ಟು ಸ್ಲೀಪ್ ಪವರ್ ಯುವರ್ ಕೈಂಡ್. ಅಂದರೆ ಇಲ್ಲಿ ಒಂದು ಗ್ರಂಥಾಲಯರು, ಪ್ರಪಂಚದಲ್ಲಿರ್ತಕ್ಕಂಥ ಗ್ರಂಥಾಲಯಗಳು ಆ ಕಳಪೆ ಬರಹಗಳಿಂದ ತುಂಬಿ ಹೋಗಿರ್ತಕ್ಕಂಥ ಪುಸ್ತಕ ಭಂಡಾರಗಳಾಗಿಬಿಟ್ಟಿದ್ದಾವೆ. ಅವುಗಳನ್ನು ಓದ್ತಾ ಇದ್ದರೆ ಯಾನ್ಡ್ ದೆಮ್ಸೆಲ್ವ್ಸ್ ಟು ಸ್ಲೀಪ್ ಓವರ್ ಯುವರ್ ಕೈಂಡ್, ಆಕಳಿಸಿಗೆ ನಿದ್ದರಿಗೆ ಜಾರುವಂತೆ ಅವಿದ್ದಾವೆ. ಆ ಕಳಪೆ ಬರಹಗಾರರು ಓದುಗರಿಗೆ ಬೇಸರವನ್ನು ತರಿಸ್ತಕ್ಕಂಥ ಪುಸ್ತಕಗಳನ್ನ ಬರೆದಿದ್ದಾರೆ. ನಿಮ್ಮ ರೀತಿಯವರಿಂದ ಅಂದರೆ ಸಾಮಾನ್ಯ ನೀರಸ ಬರಹಗಳಿಂದಾಗಿ ಓದುಗರು ಆಯಾಸಗೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ಆ್ಯಡ್ ಟು ದಟ್, ಡೋಂಟ್ ಡೂ ಇಟ್ ಅನ್ಲೆಸ್ ಇಟ್ ಕಮ್ಸ್ ಔಟ್ ಆಫ್ ಯುವರ್ ಸೋಲ್ ಲೈಕ್ ರಾಕೆಟ್, ಅನ್ಲೆಸ್ ಬೀಯಿಂಗ್ ಸ್ಟಿಲ್ ವುಡ್ ಡ್ರೈವ್ ಯು ಟು ಮ್ಯಾಡ್ನೆಸ್ ಆರ್ ಸೂಸೈಡ್ ಆರ್ ಮರ್ಡರ್, ಡೋಂಟ್ ಡೂ ಇಟ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ನೀವು ಆ ಒಂದು ಬರೀತಕ್ಕಂಥದ್ದು ಡೋಂಟ್ ಆ್ಯಡ್ ಟು ದಟ್, ಅದಕ್ಕೆ ನಿಮ್ಮನ್ನು ನೀವು ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ, ಆ ಕಳಪೆ ಬರಹಗಳಿಗೆ ನೀವು ಸೇರಿಸ್ಕೋಬೇಡಿ. ಡೋಂಟ್ ಡೂ ಇಟ್, ಆ ರೀತಿಯಾದಂಥ ಬರಹಗಳನ್ನು ನೀವು ಬರೀಬೇಡಿ. ಅನ್ಲೆಸ್ ಇಟ್ ಕಮ್ಸ್ ಔಟ್ ಯುವರ್ ಸೋಲ್ ಲೈಕ್ ಎ ರಾಕೆಟ್, ಆ ನಿಮ್ಮ ಬರಹವು ನಿಮ್ಮ ಆತ್ಮದಿಂದ ಬರಬೇಕು, ಅದು ಶಕ್ತಿಶಾಲಿಯಾಗಿ ಒಂದು ರಾಕೆಟ್ನಂತೆ ಪ್ರಬಲವಾದ ಶಕ್ತಿಯಂತೆ ನಿಮ್ಮ ಪದಗಳು ಬರಹ ಹೊರಹೊಮ್ಮಿ ಬರಬೇಕು. ಅನ್ಲೆಸ್ ಬೀಯಿಂಗ್ ಸ್ಟಿಲ್ ವುಡ್ ಡ್ರೈವ್ ಯು ಟು ಮ್ಯಾಡ್ನೆಸ್ ಆರ್ ಸೂಸೈಡ್ ಆರ್ ಮರ್ಡರ್, ಡೋಂಟ್ ಡೂ ಇಟ್. ನೋಡಿ, ಆ ಒಂದು ಅದಕ್ಕಿಂತ ನೀವು ಸುಮ್ಮನಿರುವುದು ಅಥವಾ ಬರೆಯದೇ ಇರುವುದು ನಿಮಗೆ ಹಿಂಸೆಯಾಗಬೇಕು. ಅಂದರೆ ಆ ಡ್ರೈವ್ ಯು ಟು, ನಿಮ್ಮನ್ನು ಒಂದು ಹುಚ್ಚುತನಕ್ಕೆ ಅದು ತೆಗೆದುಕೊಂಡು ಹೋಗಬೇಕು. ಅಂದರೆ ಬರೆಯದೇ ಇದ್ದರೆ ನಿಮಗೆ ಹುಚ್ಚು ಹಿಡಿಯುವಷ್ಟು ಪ್ರೇರಣೆ ಇರಬೇಕು. ಸೂಸೈಡ್ ಆರ್ ಮರ್ಡರ್, ಇದು ಕೇವಲ ಇಲ್ಲಿ ಒಂದು ವರ್ಡ್ಸನ್ನು ಬಳಸಿದ್ದಾರೆ. ಬರೆಯದೇ ಇರತಕ್ಕಂಥ ನಿಮಗೆ ಸಹಿಸಲಾಗದಷ್ಟು ಮಾನಸಿಕ ಹಿಂಸೆಯನ್ನು ಉಂಟು ಮಾಡಬೇಕು. ಅದನ್ನು ನಿಮ್ಮನ್ನು ಒಂದು ಸೂಸೈಡ್, ಆತ್ಮಹತ್ಯೆ, ಒಂದು ಕೊಲೆಗೆ ರೀತಿ ಇರಬೇಕು. ಬರೆಯದೇ ಹೋದರೆ ನಾನೇ ಸೂಸೈಡ್ ಮಾಡ್ಕೊಳ್ತೀನೋ, ನಾನು ಕೊಲೆ ಆಗಿಬಿಟ್ಟಿದ್ದೀನೇನೋ ಅನ್ನಿಸ್ಬೇಕು. ಆ ರೀತಿಯಾಗಿ ನಿಮ್ಮ ಬರವಣಿಗೆ ಒಳಗಡೆಯಿಂದ ಹೊಮ್ಮಿ ಬರಬೇಕು. ಡೋಂಟ್ ಡೂ ಇಟ್. ಇಂತಹದ್ದು ತೀವ್ರವಾದ ಪ್ರೇರಣೆ ನಿಮ್ಮಲ್ಲಿ ಇಲ್ಲದೇ ಇದ್ದರೆ ನೀವು ಬರೆಯೋಕ್ಕೆ ಹೋಗಬೇಡಿ. ಆ ರೀತಿ ಇರಬೇಕು. ನಿಮ್ಮ ಒಳಗಡೆಯಿಂದ ರಾಕೆಟ್ನಂಥ ಪದಗಳು ಬರ್ತಾ ಇರಬೇಕು. ಬರೀದೆ ಸುಮ್ಮನೆ ಇದ್ದರೆ ಏನಾಗ್ಬಿಡುತ್ತೋ, ನಾನು ಸತ್ತೋದಂಗೆ ಆಗೋಯ್ತಲ್ಲ ಅನ್ನಿಸ್ಬೇಕು. ಆ ರೀತಿ ಇದ್ದರೆ ಬರೀರಿ, ಇಲ್ಲದೆ ಹೋದರೆ ನೀವು ಯಾವುದೇ ಕಾರಣಕ್ಕೂ ಬರಿಬೇಡಿ ಅಂತ ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ. ನಂತರದ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಅನ್ಲೆಸ್ ದ ಸನ್ ಇನ್ಸೈಡ್ ಯು ಈಸ್ ಬರ್ನಿಂಗ್ ಯುವರ್ ಗಟ್, ಡೋಂಟ್ ಡೂ ಇಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮೊಳಗಿನ ಸೂರ್ಯ, ಅನ್ಲೆಸ್ ದ ಸನ್ ಇನ್ಸೈಡ್ ಯು ಬರ್ನಿಂಗ್ ಯು ಗಟ್, ನಿಮ್ಮ ಒಳಗಡೆ ಇರತಕ್ಕಂತಹ ಒಂದು ಸೂರ್ಯ ನಿಮ್ಮನ ಒಂದು ಕರುಳನ್ನು ಸುಡದೇ ಇದ್ದರೆ ಡೋಂಟ್ ಡೂ ಇಟ್. ಅಂದರೆ ಇಲ್ಲಿ ನಿಮ್ಮ ಅಂತರಾಳದಲ್ಲಿ ಅಂತಹ ಒಂದು ಸೂರ್ಯನಷ್ಟು ಪ್ರಬಲವಾದಂತಹ ಬರೆಯಲೇಬೇಕಾದ ಪ್ರೇರಣೆ ಆ ಒಂದು ಸೂರ್ಯನಂತೆ ಪ್ರಜ್ವಲಿಸ್ತಾ ಇರಬೇಕು. ಅದು ನಿಮ್ಮ ಒಂದು ಅಂತರಾಳದ ತೀವ್ರವಾದ ಉರಿಯನ್ನು ಉಂಟು ಮಾಡಬೇಕು. ಈ ರೀತಿಯಾದ ತೀವ್ರವಾದ ಆಂತರಿಕ ಇದ್ದರೆ ಮಾತ್ರ ಬರೀರಿ. ಆ ಒತ್ತಾಯವಿಲ್ಲದೆ ಇದ್ದರೆ ಡೋಂಟ್ ಡೂ ಇಟ್, ನೀವು ಬರಹಗಾರನಾಗಬೇಡಿ, ಬರೆಯಬೇಡಿ ಅಂತ ಹೇಳ್ತಾರೆ.
when it is truly time, and if you have been chosen, it will do it by itself, and it will keep on doing it until you die or it dies in you. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಏನಾದರೂ ವೆನ್ ಇಟ್ ಈಸ್ ಟ್ರೂಲಿ ಟೈಮ್, ಇದು ನಿಜವಾಗಲೂ ಸರಿಯಾದ ಸಮಯ, ಬರವಣಿಗೆ ಮಾಡ್ತಕ್ಕಂಥ ಬರೆಯುವಂಥ ಒಂದು ಸಹಜವಾದ ಸಮಯ ಇದ್ದರೆ, ಇಫ್ ಯು ಹ್ಯಾವ್ ಬೀನ್ ಚೂಸನ್, ನಿಮ್ಮನ್ನು ಅದು ಆಯ್ಕೆ ಮಾಡಿಕೊಂಡಿರುತ್ತೆ. ನಿಮ್ಮನ್ನು ಬರವಣಿಗೆ ಅಂತಕ್ಕಂಥದ್ದು ಬರಹಗಾರರಂತೆ ಅದು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಅದೊಂದು ಸ್ವಂತವಾದ ಪ್ರಕೃತಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುತ್ತೆ. ಇಟ್ ವಿಲ್ ಡೂ ಇಟ್ ಬೈ, ಅದು ತಾನಾಗಿಯೇ ಆ ಬರಹ ಹೊರಬರಲು ನಿಮ್ಮಿಂದ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ಅದು ಬರುತ್ತೆ. ಇಟ್ ಸೆಲ್ಫ್ ಆ್ಯಂಡ್ ಇಟ್ ವಿಲ್ ಕೀಪ್ ಆನ್ ಡೂಯಿಂಗ್ ಇಟ್, ಅದು ತಾನಾಗಿಯೇ ನಿಮ್ಮಿಂದ ಹೊರಬರುತ್ತೆ. ಅದು ನಿಮ್ಮನ್ನು ನಿರಂತರವಾಗಿ ಬರವಣಿಗೆಯಲ್ಲಿ ಬರೆಯುವಂತೆ ಮಾಡುತ್ತೆ. ಅಂಟಿಲ್ ಯು ಡೈ ಆರ್ ಇಟ್ ಡೈಸ್ ಇನ್ ಯು, ನೀವು ಸಾಯುವವರೆಗೂ ಸರಿ, ಅಥವಾ ನಿಮ್ಮಲ್ಲಿರ್ತಕ್ಕಂತಹ ಬರೆಯುವ ಪ್ರೇರಣೆ, ಆ ಬರವಣಿಗೆ ಅಂತಕ್ಕಂಥದ್ದು ಸಾಯುವವರೆಗೂ ಸರಿ ಅದು ಮುಂದುವರಿಯುತ್ತಾ ಹೋಗುತ್ತೆ. ಬರಹದ ಪ್ರೇರಣೆ ನಿಮ್ಮ ಜೀವಿತಾವಧಿಯವರೆಗೂ ಇರುತ್ತೆ, ಅಥವಾ ಪ್ರೇರಣೆಯೇ ನಿಮ್ಮಲ್ಲಿ ಅಳಿಯುವವರೆಗೂ ನಿಮ್ಮಲ್ಲಿ ಅದು ಉಳಿಯುತ್ತೆ ಅಂತ ಹೇಳ್ತಾರೆ. ಕೊನೆಯ ಸಾಲಲ್ಲಿ ಹೇಳ್ತಾರೆ, ದೇರ್ ಈಸ್ ನೋ ಅದರ್ ವೇ ಆ್ಯಂಡ್ ದೇರ್ ನೆವರ್ ವಾಸ್, ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ, ಅಥವಾ ಇದು ಎಂದಿಗೂ ಇರಲಿಲ್ಲ ಅಂತ. ಅಂದರೆ ಈ ಒಂದು ರೀತಿಯ ಬರವಣಿಗೆ ನಿಮ್ಮಲ್ಲಿ ಬರದೇ ಹೋದರೆ ಆ ನೈಜವಾದ ಬರಹಗಾರಿಕೆಗೆ ಇರೋದು ಇದೊಂದೇ ಮಾರ್ಗ, ಇದನ್ನು ಬಿಟ್ಟರೆ ಬೇರೆಯ ಒಂದು ಮಾರ್ಗವೇ ಇಲ್ಲ. ಇದು ಒಂದು ಸರ್ವಕಾಲಿಕ ಸತ್ಯ. ದೇರ್ ವಾಸ್ ನೆವರ್, ಇದನ್ನು ಬಿಟ್ಟು ಬೇರೆ ರೀತಿ ನೀವು ಬರವಣಿಗೆ ಮಾಡ್ತೀರಾ, ಒಂದು ದುಡ್ಡುಗೋಸ್ಕರ ಬರೀತಕ್ಕಂಥದ್ದು, ಫೇಮ್ಗಾಗಿ ಬರೀತಕ್ಕಂಥದ್ದು, ಅಥವಾ ಯಾರೋ ಹೇಳಿದ್ರು ಆ ಸಾಲುಗಳನ್ನು ಬರೆಯೋದು, ಇನ್ನೊಬ್ಬರನ್ನು ನೋಡಿ ಅವ್ರು ಬರೆದಿದ್ದಲ್ಲ ಅದೇ ರೀತಿ ಇನ್ನೊಂದು ಸಾಲುಗಳನ್ನು ಬರೀತಕ್ಕಂಥದ್ದು, ಈ ರೀತಿಯೆಲ್ಲ ನಿಜವಾದ ಬರವಣಿಗೆ ಅಲ್ಲ ಅಂತ ಹೇಳಿ ಕವಿ ಆ ಒಂದು ಸೊ ಯು ವಾಂಟ್ ಟು ಬಿ ಎ ರೈಟರ್, ನೀವು ಬರಹಗಾರರಾಗಬೇಕಾದ್ರೆ ಆ ಬರವಣಿಗೆ ಹೇಗಿರಬೇಕು, ಆ ಬರಹಗಾರ ಹೇಗಿರಬೇಕು ಅನ್ನೋದನ್ನು ಈ ಒಂದು ಕವಿತೆಯ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಪದ್ಯದ ಕನ್ನಡ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.